ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ವಿಫಲವಾದ ಕಾಂತಾರ. ಅದ್ದೂರಿ ಮೇಕಿಂಗ್ ಪ್ರಯತ್ನದಲ್ಲಿ ಎಡವಿದ್ರ ರಿಷಬ್. 1000 ಕೋಟಿ ಕಲೆಕ್ಷನ್ ಡೌಟ್, ಚಿತ್ರತಂಡಕ್ಕೆ ಆತಂಕ. ಹೌದು, ಸ್ವಲ್ಪ ಹೌದು, ಯಾಕಂದ್ರೆ ನೀವು ಯಾವಾಗ್ಲೂ ಎಕ್ಸ್ಪೆಕ್ಟೇಷನ್ಸ್ ಇಂದ ಬಂದ್ರೆ ಅದು ಹಂಗೆ ಆಗೋದು ಅನ್ಸುತ್ತೆ. ಕಾಂತಾರ ಕಾಂತಾರ ಕಾಂತಾರ, ಎಲ್ಲೆಲ್ಲೋ ಕಾಂತಾರ ಫೀವರ್ ಶುರುವಾಗಿದೆ. ಆದರೆ ಪ್ರೀಮಿಯರ್ ಶೋ ನೋಡಿದ ಪ್ರೇಕ್ಷಕರು ಊಹೆ ಮಾಡಿದ ಮಟ್ಟಕ್ಕೆ ಸಿನಿಮಾ ಮೂಡಿ ಬಂದಿಲ್ಲ ಎಂಬ ಬೇಸರ ಹೊರಹಾಕಿದ್ದಾರೆ. ಇನ್ನು ಮೊದಲ ಶೋ ವೀಕ್ಷಿಸಿದ ಪ್ರೇಕ್ಷಕರಿಗೆ ಸಹ ನಿರಾಸೆಯುಂಟಾಗಿದೆ. ಕರ್ನಾಟಕ ಮಾತ್ರವಲ್ಲ, ತಮಿಳುನಾಡು, ಆಂಧ್ರ, ತೆಲಂಗಾಣದಲ್ಲಿ ಕೂಡ ಸಿನಿಮಾ ನೋಡಿದ ಪ್ರೇಕ್ಷಕರು ತಮ್ಮ ಬೇಸರ ಹೊರಹಾಕುತ್ತಿದ್ದಾರೆ. ಮೌತ್ ಟಾಕ್ ಮೂಲಕ ಕಾಂತಾರ 1 ಕ್ರೇಜ್ ಕಡಿಮೆಯಾಗ್ತಾ ಇದೆ. ಬಾಕ್ಸ್ ಆಫೀಸ್ನಲ್ಲಿ 1000 ಕೋಟಿ ರೂಪಾಯಿ ಕಲೆಕ್ಷನ್ ಗ್ಯಾರಂಟಿ ಎನ್ನುತ್ತಿದ್ದ ಚಿತ್ರತಂಡಕ್ಕೆ ಆತಂಕ ಎದುರಾಗಿದೆ. ನೋಡಿದವರೆಲ್ಲ ಸಿನಿಮಾ ಇನ್ನೂ ಅದ್ಭುತವಾಗಿರುತ್ತೆ ಅಂತ ಅಂದುಕೊಂಡಿದ್ವಿ, ಆದರೆ ಅದ್ದೂರಿಯಾಗಿ ಚಿತ್ರೀಕರಿಸುವಲ್ಲಿ ರಿಷಬ್ ಎಡವಿದ್ದಾರೆ ಅಂತ ಹೇಳುತ್ತಿದ್ದಾರೆ. ಟ್ರೇಲರ್ನಲ್ಲಿ ಹೆಚ್ಚಿನ ವಿಷಯಗಳನ್ನ ಬಿಟ್ಟುಕೊಡದ ರಿಷಬ್ ಶೆಟ್ಟಿ ಎಲ್ಲವನ್ನ ತೆರೆ ಮೇಲೆ ತಂದು ಸರ್ಪ್ರೈಸ್ ಮಾಡಲು ಸಜ್ಜಾಗಿದ್ರು. ಇನ್ನು ಸಿನಿಮಾದ ಕೊನೆ ಅರ್ಧ ಗಂಟೆ ಪ್ರೇಕ್ಷಕರನ್ನ ಭಕ್ತಿ ಪರವಶರನ್ನಾಗಿ ಮಾಡಲು ಹೋಗಿರುವ ರಿಷಬ್ ಪ್ರೇಕ್ಷಕರಿಗೆ ಸಿನಿಮಾ ಇಷ್ಟವಾಗದಂತೆ ಮೂಡಿ ಬಂದಿದೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಪ್ರೀಮಿಯರ್ ಶೋ ಫೇಲ್, ವಿಜಯ್ ಕಿರ್ಗಂದೂರಿಗೆ ಢವ ಢವ. ಸುಳ್ಳು ಸುದ್ದಿ ಹರಿಬಿಡೋ ಗಿಮಿಕ್ ಮಾಡಿತ್ತ ರಿಷಬ್ ಟೀಮ್. ದಸರಾ ಹಬ್ಬದ ರಜೆ ಚಿತ್ರದ ಗಳಿಕೆಗೆ ವರವಾಗಲಿದೆ ಅಂದುಕೊಂಡಿದ್ದ ಚಿತ್ರತಂಡಕ್ಕೆ ನಿರಾಸೆಯಾಗಿದೆ. ಪ್ರೀಮಿಯರ್ ಶೋಗಳು ಹಿಟ್ ಆಗುತ್ತಿದ್ದಂತೆ ಒಮ್ಮೆಲೆ ಪ್ರೇಕ್ಷಕರು ಟಿಕೆಟ್ ಬುಕ್ ಮಾಡೋದಕ್ಕೆ ಮುಂದಾಗ್ತಾರೆ ಅಂತ ಊಹಿಸಿದ್ದ ನಿರ್ಮಾಪಕ ವಿಜಯ್ ಕಿರ್ಗಂದೂರಿಗೆ ಎದೆಯಲ್ಲಿ ಢವ ಢವ ಶುರುವಾಗಿದೆ. ಪರಿಣಾಮ ಗಂಟೆಗೆ 5000 ಟಿಕೆಟ್ ಬುಕ್ ಆಗಿ ದಾಖಲೆ ಬರೆದಿದೆ. ಕನ್ನಡ ಚಿತ್ರವೊಂದಕ್ಕೆ ಇಂತಹ ರೆಸ್ಪಾನ್ಸ್ ಇದೆ ಮೊದಲು. ಯಶ್ ನಟನೆಯ KGF 2 ಚಿತ್ರದ ದಾಖಲೆಯನ್ನ ಕೆಲವು ಕಡೆ ಕಾಂತಾರ 1 ಹಿಂದಿಕ್ಕಿದೆ. ಬೆಂಗಳೂರಿನಲ್ಲಿ ರೆಸ್ಪಾನ್ಸ್ ಅಬ್ಬಬ್ಬಾ ಎನ್ನುವಂತಿದೆ. ಪ್ರೀಮಿಯರ್ ಶೋಗಳ ಬಳಿಕ ಕೂಡ ಬೆಂಗಳೂರಿನಲ್ಲಿ 1000ಕ್ಕೂ ಅಧಿಕ ಶೋಗಳು ಹೌಸ್ಫುಲ್ ಆಗಿದೆ ಅನ್ನೋ ಸುಳ್ಳು ಸುದ್ದಿಯನ್ನ ಹರಿಬಿಡುವ ಮೂಲಕ ಈ ರೀತಿಯಲ್ಲಾದರೂ ಪ್ರೇಕ್ಷಕರು ಸಿನಿಮಾ ನೋಡೋದಕ್ಕೆ ಬರಲಿ ಅನ್ನೋ ಗಿಮಿಕ್ ಮಾಡಲಾಗ್ತಾ ಇದೆ ಎಂಬ ಮಾತುಗಳು ಎಲ್ಲೆಡೆ ಸೌಂಡ್ ಮಾಡ್ತಿದೆ. ಒಟ್ಟಾರೆ ಸಿನಿಮಾ ಸೋತಿರೋ ಕಾರಣ ಪ್ರೇಕ್ಷಕರು ತಮ್ಮ ಬೇಸರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೊರ ಹಾಕ್ತಾ ಇರೋದಂತೂ ನೋ ಡೌಟ್. ವರುಣ್ ಎಂ, ಸ್ಪೀಡ್ ಫಿಲ್ಮಿ ಸುದ್ದಿ ಕನ್ನಡ, ಬೆಂಗಳೂರು.